ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವಾಗಿನ ಇದರಲ್ಲಿ ಅಂತೂ ತುಂಬ ಮಕ್ಕಳಿಗೆ ಜಾಸ್ತಿ ಜಂತುಳು ಅಂತಲೇ ಹೇಳಬಹುದು. ಸೊ ಇವಾಗ ಎಲ್ಲ ಜಾಸ್ತಿ ಮಕ್ಕಳಿಗೆ ಜಂತುಳು ಹೆಂಗಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅವ್ರೇನಾದರೂ ಜಾಸ್ತಿ ಮೋಷನ್ ಮಾಡ್ತಾ ಇದ್ರೆ, ಇಲ್ಲಾಂದರೆ ಜಾಸ್ತಿ ಆವಾಗ ಪದೇ ಪದೇ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರೆ, ಸೊ ಅದೆಲ್ಲ ಜಂತುಳದು ಸಿಂಟಮ್ಸ್ ಅಂತಲೇ ಹೇಳಬಹುದು. ಬಟ್ ಮನೇಲಿ ಪೇರೆಂಟ್ಸ್ಗಳು ಏನಂತಂದರೆ, ಅವನು ಇವಾಗ ಜಾಸ್ತಿ ಬೇಸಿಗೆ ಅಲ್ವಾ, ಹೀಟ್ ಆಗಿಬಿಟ್ಟಿರುತ್ತೆ, ಇಲ್ಲಾಂದರೆ ಏನಾದರೂ ಚಿಕನ್ ತಿಂದಾಗ ಹೀಟ್ ಆಗಿರುತ್ತೆ, ಸೊ ಅದಕ್ಕೆ ಹೊಟ್ಟೆ ನೋವು ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಮೋಷನ್ ಪದೇ ಪದೇ ಮಾಡ್ತಾ ಇದ್ದಾಗ ಹೀಟ್ ಆಗಿರುತ್ತೆ, ಅಂದರೆ ಲೂಸ್ ಮೋಷನ್ ಆಗಿರುತ್ತೆ ಅಂತ ತಿಳ್ಕೊತಾರೆ. ಸೊ ಇದೆಲ್ಲದಕ್ಕೂ ಕಾರಣ ಅಂತ ಅಂದರೆ ಜಂತುಳು ಅಂತಲೇ ಹೇಳ್ಬೋದು. ಇವಾಗ ಮಕ್ಕಳಲ್ಲಿ ಜಾಸ್ತಿ ಇವಾಗ ಉಗುರು ಅಂದ್ಕೊಂಡು ಬೆಳೆಸ್ಕೊಂಡಿರ್ತಾರೆ. ಸೊ ನಾವು ಅದನ್ನ ನೋಡ್ಕೊಂಡು ನೀಟಾಗಿ ಕಟ್ ಮಾಡಿರೋದಿಲ್ಲ. ಇವಾಗ ಆಟ ಆಡೋದಕ್ಕೆ ಬೇಸಿಗೆ ರಜೆ ಬಂದಿರುತ್ತಲ್ಲ, ಸೊ ಮಕ್ಕಳೆಲ್ಲ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಈಚೆ ಕಡೆನೇ ಇರ್ತಾರೆ. ಆವಾಗ ಉಗುರಲ್ಲಿ ಜಾಸ್ತಿ ಕೊಳೆ ತುಂಬ್ಕೊಬಿಟ್ಟಿರುತ್ತೆ. ಆ ಜಂತುಳದ್ದು ಮೊಟ್ಟೆ ಅನ್ನೋದು ಕೂಡ ಸೇರ್ಕೊಂಡಿರುತ್ತೆ. ಸೊ ಇವಾಗ ಅವ್ರು ಏನಾದರೂ ತಿನ್ನಬೇಕು ಅಂದರೆ ಮಾಡಬೇಕು ಅಂದಾಗ ಪದೇ ಅದು ಸೀದಾ ಬಾಯಿಗೆ ಹೋಗುತ್ತೆ. ಡೈರೆಕ್ಟ್ ಬಾಯಿಗೆ ಹೋದಾಗ ಆ ಹುಳ ಅನ್ನೋದೆಲ್ಲ ಹೊಟ್ಟೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತು ಮಕ್ಕಳಿಗೆ ಈ ಬಿಸ್ಕೆಟು ಮತ್ತು ಈ ಚಾಕ್ಲೇಟ್ ಕೊಡೋದ್ರಿಂದ ಜಂತುಳು ಬೇಗ ಆಗುತ್ತೆ. ಚಾಕ್ಲೇಟ್ ಇವಾಗ ಸ್ವೀಟ್ ಐಟಮ್ ಕೊಡಲೇಬಾರ್ದು ಮಕ್ಕಳಿಗೆ, ಕೊಡಬೇಕು, ಜಾಸ್ತಿ ಕೊಡಬಾರ್ದು. ಮತ್ತು ಇದು ಕಂಪಲ್ಸರಿ 6 ತಿಂಗಳಿಗೆ ಒಂದ್ಸಲ ಹಾಕಲೇಬೇಕಾಗುತ್ತೆ ರೆಗ್ಯುಲರಾಗಿ. ಇರಲಿ ಇಲ್ಲದೆ ಹೋಗಲಿ, ಇದು ಕಂಪಲ್ಸರಿ ಜಂತುಳು ಸಿರಪ್ ಹಾಕಬೇಕು. ಇವಾಗ ಮಕ್ಕಳಿಗೆ ಜಂತುಳ ಇಲ್ಲ, ನಾವು ಒಂದ್ಸಲ ಹಾಕಿದ್ದೋ ಮತ್ತೆ ಹಾಕೋದಕ್ಕಾಗಲ್ಲ ಅಂತ ಹೇಳೋಂಗಿಲ್ಲ. ಇದು 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡ್ತಾ ಇರಬೇಕು. ಸೊ ಹಾಕಬೇಕು. ಅದು ಜಂತುಳ ಬಿದ್ದೋಗುತ್ತೆ ಬಿದ್ದೋಗಲ್ವೋ ಅದು ಎರಡನೇದು. ಬಟ್ ಇದನ್ನ ಯೂಸ್ ಮಾಡಿ ಹಾಕಬೇಕು. ನಿಮಗೆ ಅದಕ್ಕೆ ನಾನಿವಾಗ ಹೋಮ್ ರೆಮಿಡಿ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನ ಬಂದ್ಬಿಟ್ಟು ನಿಮಗೆ ಎಲ್ಲೂ ಕೂಡ ಹೊರಗಡೆ ಕಾಸು ಕೊಟ್ಟು ತೊಗೊಳ್ಳೋ ಅಂಥದ್ದು ಇಲ್ಲ ನೆಸೆಸರಿ. ಸೊ ಇದು ಪರಂಗಿ ಹಣ್ಣು ಎಲ್ಲ ಕಡೆನೂ ಇರುತ್ತೆ. ಇವಾಗ ಹಳ್ಳಿಗಳ ಕಡೆ ಎಲ್ಲ ಪರಂಗಿ ಮರನೇ ಹಾಕಿರ್ತಾರೆ, ಪರಂಗಿ ಗಿಡ. ಸೊ ಅಲ್ಲಿ ಪರಂಗಿ ಗಿಡ ಹಾಕಿದಾಗ ಹಣ್ಣು ಕಿತ್ಕೋಬೋದು. ಇಲ್ಲಾಂದರೆ ಇಲ್ಲೇ ಏನಾದ್ರೂ ಇವಾಗ ಅಂಗಡಿಗೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಪರಂಗಿ ಹಣ್ಣ. ಏನೋ ಒಂದು 50-30 ಇರುತ್ತೆ. ಸೊ ಒಂದು ಪರಂಗಿ ಹಣ್ಣು ತೊಗೊಂಡ್ರೆ ಸಾಕು. ಅದನ್ನು ತಗೊಂಡು ಕಟ್ ಮಾಡಿಬಿಟ್ಟು, ಮಾಮೂಲಿ ಅದರಲ್ಲಿ ಬೀಜ ಬರುತ್ತೆ ನೋಡಿ, ಬೀಜನ ಜಾಸ್ತಿ ಬಿಸಿಲಿರುತ್ತಲ್ಲ ಅಲ್ಲಿ ಹಿಕ್ಕಿ ಜಾಸ್ತಿ ನೀಟಾಗಿ ಒಣಗಿಸ್ಕೋಬೇಕು. ಒಂದು 3 to 4 ಡೇಸ್ ಆದರೂ ನೀಟಾಗಿ ಒಣಗಿಸ್ಕೋಬೇಕಾಗುತ್ತೆ. ಅಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಅದು ಹಸಿಯಾಗಿರುತ್ತೆ. ಅದು ಒಣಗಾದ್ಮೇಲೆ ಒಂಥರ ಕಲರ್ ಬರುತ್ತೆ, ಪುಡಿ ಟೈಪಲ್ಲಿ. ಸೊ ಅದು ನೀಟಾಗಿ ಒಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ನೋಡಿ ಈ ರೀತಿ ತರಿಯಾಗಿ ರುಬ್ಕೋಬೇಡಿ, ಚೆನ್ನಾಗಿ ನೀಟಾಗಿ ರುಬ್ಕೊಳ್ಳಿ. ಹಾಕ್ಬಿಟ್ಟು ರುಬ್ಬಿಟ್ಟು ಮಕ್ಕಳಿಗೆ ಹಾಲು ಕೊಡ್ತೀರಲ್ಲ, ಅದು ಹಾಳು ಹೊಟ್ಟೆಲೇ ಕೊಡಬೇಕಾಗುತ್ತೆ. ಬೆಳಗಿನ ಟೈಮು 1 ಲೋಟ ಹಾಲು ಹಾಕ್ಕೊಂಡು ಮಾಮೂಲಿ ಕುದಿಸ್ಬಿಟ್ಟು 1 ಸ್ಪೂನ್ ಹಾಕ್ಕೊಂಬೇಡಿ. ನಾನು ತೋರಿಸಿದ್ದೆ ನೋಡಿ, ನನ್ನ ಮಗಂಗೆ ಬಂದ್ಬಿಟ್ಟು 4 ವರ್ಷ, ನಾನು ಅವನಿಗೆ ಅರ್ಧ ಸ್ಪೂನ್ ಹಾಕಿದ್ದೀನಿ. ನೀವೇನಾದರೂ 2 ವರ್ಷ, 2.5 ವರ್ಷ, 3 ವರ್ಷ, 2 ವರ್ಷ ಇರುತ್ತೆ ಅಂದರೆ 1/4 ಸ್ಪೂನ್ ಹಾಕ್ಕೊಳ್ಳಿ. ಯಾರಿಗೆ ಬೇಕಂದ್ರೂ ಹಾಕ್ಬೋದು. ಇದು ಅವ್ರಿಗೆ ಹಾಕ್ಬೇಕು, ಇವ್ರಿಗೆ ಹಾಕಬೇಕು ಅನ್ನೋದೇನಿರಲ್ಲ. ಸೊ ಇದನ್ನು ತಿಂಗಳಿಗೆ 3 ಬಾರಿ ಕುಡಿ ಸಾಕು. ಅಂದರೆ ವಾರಕ್ಕೆ ಒಂದ್ಸಲ, ತಿಂಗ್ಳಿಗೆ 4 ಬಾರಿ ಕೊಡಿ. ವಾರ ಕೊಡಿ. ಒಂದು ತಿಂಗಳಲ್ಲಿ ಫುಲ್ಲು ಕೊಟ್ಟು ನೋಡಿ, ಒಂದು ತಿಂಗಳಲ್ಲಿ 4 ಸಲ ಕೊಟ್ಟರೆ ಸಾಕು, ಫುಲ್ ಕಡಿಮೆ ಆಗಿಬಿಡುತ್ತೆ. ನೋಡಿ ಈ ರೀತಿ ಹಾಲ್ಗೆ ಹಾಕ್ಬಿಟ್ಟು, ಅಂದರೆ ಬೆಳಗಿನ ಟೈಮ್ ಇವಾಗ ಮಕ್ಕಳು ಕುಡಿಯಲ್ಲ, ಅದು ಸ್ಮೆಲ್ಲು ಒಂಥರ ಇರುತ್ತೆ ಅಂದ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಕಾಫಿ ಪುಡಿ ಹಾಕಿದ್ದೀನಿ ತಗೋ ಕುಡಿ ಅಂತ ಹೇಳ್ಬಿಟ್ಟು ಕುಡ್ಕೊಳ್ತಾರೆ. ಸೊ ನನ್ನ ಮಗಂಗೆ ನಾನು ಹಂಗೆ ಹೇಳ್ಬಿಟ್ಟು ಕೊಟ್ಟಿದ್ದೆ, ಕಾಫಿ ಪುಡಿ ಹಾಕಿದ್ದೀನಿ ಕುಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಅವನು ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ದ ಅಂತಂದರೆ, ಅದನ್ನು ನೋಡ್ಬಿಟ್ಟು ಅವನು ಬೇಡ ಅಂತ ಇದೆ. ಇಲ್ಲ ಕಾಫಿ ಪುಡಿ ಹಾಕಿದ್ದೀನಿ ಕುಡ್ದು ನೋಡು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಅಂದರೆ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕೊಡಿ, ಅದು ಸ್ವಲ್ಪ ಕೈ ಹೊಡಿಯುತ್ತಲ್ಲ, ಒಂಚೂರು ಬೆಲ್ಲ ಹಾಕಿದ್ರೆ ಅದು ಮ್ಯಾಚ್ ಆಗುತ್ತೆ. ಸೊ ಆವಾಗ ಕುಡ್ಕೊತವೆ. ಇದನ್ನ ಕುಡಿಯಲ್ಲ ಅಂತ ಅಂದರೆ ನಿಲ್ಸೋದಕ್ಕೆ ಹೋಗಬೇಡಿ. ಹೆಂಗಾದ್ರೂ ಮಾಡಿ ಹಿಂಸೆ ಮಾಡಿ ಬೆಳಿಗ್ಗೆ ಹಾಲೊಟ್ಟೆಗೆ ಕೊಡಿ. ಅಂದರೆ ವಾರಕ್ಕೆ ಅಂದರೆ ವಾರಕ್ಕೊಂದ್ಸಲ, ತಿಂಗ್ಳಿಗೆ 4 ವಾರ ಬರುತ್ತೆ. ಸೊ 4 ವಾರ ಕಂಟಿನ್ಯೂಸ್ ಆಗಿ ವಾರಕ್ಕೊಂದ್ಸಲ ಈ ಥರ ನೀವು ಕೊಟ್ಟು ನೋಡಿ, ಜಂತುಳ ಅನ್ನೋದು ಇರೋದಿಲ್ಲ. ಮಕ್ಳಿಗೆ ಹೊಟ್ಟೆ ನೋವು ಅವಾಗವಾಗ ಹೊಟ್ಟೆ ನೋವು ಅಂತ ಇರ್ತಾರೆ ನೋಡಿ, ಅದು ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ಇದೊಂದ್ಸಲ ಟ್ರೈ ಮಾಡಿ ನೋಡಿ ಹೋಮ್ ರೆಮಿಡಿ, 100% ರಿಸಲ್ಟ್ ಬಂದೇ ಬರುತ್ತೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮಗೂ ಇದೇ ತೊಂದರೆ ಇತ್ತು. ನಮ್ಮ ಅಜ್ಜಿದಿರೆಲ್ಲ ಹೇಳಿ ಕುಡಿಸಿ ನಮ್ಗೆ ಇವಾಗಲೂ ಕೂಡ ಜಂತುಳ ಅನ್ನೋದಿಲ್ಲ. ಸೊ ಅದಕ್ಕೆ ನಮ್ಮ ಮಕ್ಳಿಗೂ ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೆ. ಅದಕ್ಕೆ ಇದು ತುಂಬ ಯೂಸ್ಫುಲ್ ವಿಡಿಯೋ ಅಂತ ನಾನು ಅನ್ಕೋತೀನಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.